ಇದೆ. ಇದು ಆಗಿದೆ ನೋಡಿ ಫ್ರೆಂಡ್ಸ್. ಈಗ ಈರುಳ್ಳಿ ಫ್ರೈ ಆಗಿದೆ ಫ್ರೆಂಡ್ಸ್. ನೋಡಿ ನಂದು ಬಸ್ಸಾರು ಮೊರಿಂಗ ಇದೆ ಫ್ರೆಂಡ್ಸ್. ಇಷ್ಟು ಹೆಸರು ಬೇಳೆ ಮತ್ತು ಇದು ಇಷ್ಟ ಅಂದರೆ ಹಾಫ್ ಕುಕ್ ನೋಡಿ. ಕುಕ್ಕರಿಗೆ ಮುಚ್ಚಿದ್ದೀನಿ. ಒಂದು ಸಿಟಿ ಸಾಕು ಅನ್ಸುತ್ತೆ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ರೀ. ಇವತ್ತು ಶನಿವಾರ, ವೀಕೆಂಡ್ ಬಂದೇ ಬಿಡ್ತು ನೋಡ್ರಿ. ಲಾಸ್ಟ್ ವೀಕೆಂಡಲ್ಲಿ ನಿಮ್ಗೆ ಹ್ಯಾಪಿ ವೀಕೆಂಡ್ ಹೇಳಿದ್ದೆ, ಈಗ ಬಂದೇ ಬಿಡ್ತು. ಡೇಸ್ ಆರ್ ಫ್ಲೈಯಿಂಗ್, ಹೋಗ್ತಾ ಇದೆ, ಹಾರ್ತಾ ಇದೆ ದಿನಗಳು. ಇವತ್ತೇನು ಮಾಡಲಿ, ನನ್ನ ಫ್ರೆಂಡ್ ಇದು ತಂದು ಕೊಟ್ಲು, ನುಗ್ಗೆ ಸೊಪ್ಪು. ಬಸ್ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದಿದ್ದೀನಿ. ಈಗ ತೊಗರಿಬೇಳೆ, ಹೆಸರುಬೇಳೆ ಸ್ವಲ್ಪ ನೆನೆಸ್ತೀನಿ. ಒಂದು ಸೀಟಿ ತೆಗಿಬೇಕು, ತುಂಬ ಬೇಯಬಾರ್ದು. ಆವಾಗ ಈ ನುಗ್ಗೆ ಸೊಪ್ಪು ಹಾಕಿ ಒಂದು ಸೀಟಿ ತೆಗೆದ್ರೆ ಸಾಕು. ಓಕೆ, ಅದಾದಮೇಲೆ ಇದು ನುಗ್ಗೆ ಸೊಪ್ಪಿನ ಮಸಾಲೆಗೆ ಸ್ವಲ್ಪ ಕಾಯಿ, ಜೀರಿಗೆ, ಮೆಣಸಿನಕಾಳು, ಬೆಳ್ಳುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು. ಓಕೆ, ಬೆಂದಾದಮೇಲೆ ಇಲ್ಲಿ ಸ್ವಲ್ಪ ತೆಗೆದು ಇದ್ರ ಜೊತೆಯಲ್ಲಿ ಹಾಕಿ ರುಬ್ಬಬೇಕು. ಲಾಸ್ಟಲ್ಲಿ ಹೇಳ್ತೀನಿ ಒಗ್ಗರಣೆ. ಓಕೆ, ಮಾಡಿ ನೋಡ್ರಿ. ಗೊತ್ತಲ್ಲ ನಿಮ್ಗೆ ನುಗ್ಗೆ ಸೊಪ್ಪು ಎಷ್ಟು ಒಳ್ಳೇದು ಆರೋಗ್ಯಕ್ಕೆ ಅಂತ. ಮೊರಿಂಗ ಅಂತಲೂ ಅಂತಾರೆ, ತುಂಬ ಒಳ್ಳೇದು, ಬೋನ್ಸ್ಗೆ ತುಂಬ ಒಳ್ಳೇದು ರೀ. ವೀಕ್ಲಿ 2-3 ಟೈಮ್ಸ್ ನೀವು ಮಾಡಲೇಬೇಕು ಅದನ್ನು. ವೆರೈಟಿ ಮಾಡ್ಕೊಳ್ಳಿ. ಸಿಂಪಲ್ ಪಲ್ಯ ಮಾಡ್ಬೋದು, ಇದು ಮಾಡ್ಬೋದು, ಬಸ್ಸಾರು ಮಾಡ್ಬೋದು, ಸಿಂಪಲ್ ಸಾರು ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದು ಏನು ಹೇಳ್ತಾರೆ ಹೇಳಿ, ಮೆಡಿಸಿನಲ್ ವ್ಯಾಲ್ಯೂ ಈಸ್ ವೆರಿ ಗುಡ್, ತುಂಬ ಒಳ್ಳೆಯದು. ಓಕೆ, ಸೊ ಮಾಡಿ ತೋರಿಸ್ತೀನಿ ಈಗ. ನೋಡಿ ಹೇಗಿದೆ ರೀ ವೀಕೆಂಡ್ ನಿಮ್ಮದು? ಲೇಟಾಗಿದ್ರಾ ಎಲ್ಲರೂ? ಅಪ್ಪ ಒಳ್ಳೆಯದು. 5 ದಿನ ವರ್ಕ್ ಮಾಡಿ ಒಂದಿನ ನೀವು ರಿಲ್ಯಾಕ್ಸ್ ಮಾಡಲೇಬೇಕು. ರಿಲ್ಯಾಕ್ಸ್, ಸ್ವಲ್ಪ ಬ್ರೈನು ಬಾಡಿಗೆಲ್ಲ ಮೋಸ್ಟ್ ರಿಕ್ವೈರ್ಡ್. ಸ್ವಲ್ಪ ವಿಶ್ರಾಂತಿ ಎಲ್ಲ ಬೇಕು. ಕಂಟಿನ್ಯೂಸ್ ಹೆಕ್ಟಿಕ್ ಜರ್ನಿ, ಗೊತ್ತಲ್ಲ ಬೆಂಗಳೂರು ಲೈಫ್ ವೆರಿ ಬ್ಯುಸಿ ಆಗಿರುತ್ತೆ, ತುಂಬಾ ಬ್ಯುಸಿ. ಓಕೆ, ಸಿಗೋಣ ಮತ್ತೆ. ಓಕೆ, ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಕುಕ್ಕರಿಗೆ ಮುಚ್ಚಿದ್ದೀನಿ. ಒಂದು ಸಿಟಿ ಸಾಕು ಅನ್ಸುತ್ತೆ. ತೆಗೆದು ನೋಡ್ತೀನಿ, ಯಾಕಂದರೆ ಹೆಸರು ಬೇಳಲ್ವ, ಬೇಗ ಆಗಿರುತ್ತೆ. ಆಮೇಲೆ ಇದು ಸೊಪ್ಪು ನಾವು ಹಾಕಿ ಬೇಯಿಸಿರ್ತೀವಲ್ಲ, ಬೇಳೆ ಮತ್ತಿದು, ಅದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸು ಅಥವಾ ಒಣಮೆಣಸು, ಯಾವುದು ಸಾಸಿವೆ ಎಲ್ಲ ಹಾಕಿ ಒಂದು ಒಗ್ಗರಣೆ ಹಾಕ್ಬೋದು. ನೀವು ಬೇಕಿದ್ದರೆ ತೆಂಗಿನಕಾಯಿ ಅದಕ್ಕೆ ಹಾಕ್ಬೋದು. ನಮ್ಗೆ ಉತ್ತರ ಕನ್ನಡದಲ್ಲಿ ಹಾಕ್ತಾರೆ ಪ್ರತಿಯೊಂದು ಪಲ್ಯದಲ್ಲಿ. ಲಾಸ್ಟಲ್ಲಿ ಸ್ವಲ್ಪ ತೆಂಗಿನಕಾಯಿ ಹೀಗೆ ಮೇಲೆ ಉದುರಿಸ್ತಾರೆ. ನಿಮಗೆ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ನಿಮ್ಗೆ ಬೇಕಿದ್ರೆ ಹಾಕೋಬೋದು, ಇಟ್ ಈಸ್ ಆಪ್ಷನಲ್. ಏನು ಹಾಕಲೇಬೇಕು ಮಾಡಲೇಬೇಕು ಆ ಥರ ಏನಿಲ್ಲ, ನಮ್ಮ ಸೈಡಲ್ಲಿ ಜಾಸ್ತಿ. ಓಕೆ ಫ್ರೆಂಡ್ಸ್, ನಾನೀಗ ತೆಂಗಿನಕಾಯಿ ತುರ್ಕೊಂಡ್ಬಿಟ್ಟಿದ್ದೀನಲ್ಲ, ಅದನ್ನು ಬಂದಿದ್ದು ಮಾಡಿಬಿಟ್ಟೆ. ಅಂದರೆ ನೋಡಿ, ಇದು ಹಾಕಿದ್ದೀನಿ, ಇದೆಲ್ಲ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ. ಲಾಸ್ಟಲ್ಲಿ ಅದು ಸೊಪ್ಪು ಬಂದಮೇಲೆ ಅದನ್ನು ಹಾಕಿ ಲಾಸ್ಟ್ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ ಮಾಡೋದು? ಒಂದೊಂದು ಸಲ ಕರೆಂಟೇ ಹೋಗ್ಬಿಡುತ್ತೆ. ಸೊ ಹಾಕಿಬಿಟ್ಬಿಟ್ರೆ ಒಂದು ಕೆಲಸ ಆಗಿಬಿಡುತ್ತೆ ನಂದು. ಹಾಫ್ ಆಫ್ ದಿ ವರ್ಕ್ ವಿಲ್ ಬಿ ಡನ್. ಓಕೆ, ಮಾಡಿಬಿಡ್ತೀನಿ ಈಗ. ಹೀಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಏನು ಮಾಡ್ಬೋದು, ಹೇಗೆ ಟೈಮ್ ಸೇವ್ ಮಾಡ್ಬೋದು ಆ ಥರ ಎಲ್ಲ. ನೀವೆಲ್ಲ ಎಕ್ಸ್ಪರ್ಟ್ಸ್ ರೀ, ನಂಗೆ ಗೊತ್ತು ಎಲ್ಲರೂ. ನಾನೇನು ದೊಡ್ಡ ಶೆಫ್ ಅಲ್ಲ. ಇಷ್ಟು ಹೆಸರು ಬೇಳೆ ಮತ್ತಿದು ಇಷ್ಟ ಅಂದರೆ ಹಾಫ್ ಕುಕ್ ಆಗಿದೆ. ಈಗ ನಾನು ಇದ್ರ ಜೊತೆ ನುಗ್ಗೆ ಸೊಪ್ಪು ಹಾಕ್ತೀನಿ, ಹಾಕಿಬಿಟ್ಟು ಬೇಯಿಸ್ತೀನಿ. ಉಪ್ಪು ಲಾಸ್ಟಲ್ಲಿ ಹಾಕ್ಕೊಳ್ಳಿ, ಯಾಕಂದರೆ ಕೆಲವೊಂದು ಉಪ್ಪು ಹಾಕಿದ್ರೆ ಬೇಗ ಬೇಯಲ್ಲ ಬೇಳೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಒಂದು ಸಿಟಿ ನೋಡಿ, 1 ಸಿಟಿ ಸಾಕು ಅನಿಸುತ್ತೆ. ಓಕೆ, ಈಗ ಮಿಕ್ಸ್ ಮಾಡಿದ್ದೀನಿ, ಬೇಯಿಸ್ಕೊ. ಎಲ್ಲ ನಾನು ರುಬ್ಬಿಟ್ಟಿದ್ದೀನಿ. ಬರೀ ಈಗ ಅದು ಬೇಳೆ ಮತ್ತು ಸೊಪ್ಪಿಗೆ ವೇಟ್ ಮಾಡ್ತಾಯಿದ್ದೀನಿ. ಏನಾಯ್ತು ಗೊತ್ತಾ ಫ್ರೆಂಡ್ಸ್, ಇದು ಇಲ್ಲಿ ಮಸಾಲೆ ರುಬ್ಬುವಾಗ ಅಲ್ಲಿ ಕುಕ್ಕರಿಂದ ಸಡನ್ಲಿ ನೀರು ಸುರಿಸ್ಬೇಕಾಯ್ತು. ಅಯ್ಯೋ, ಗ್ಯಾಸ್ಕೆಟ್ ಚೇಂಜ್ ಮಾಡಿ 3 ಗ್ಯಾಸ್ಕೆಟ್ ಚೇಂಜ್ ಮಾಡಿ ಏನು ಮಾಡಿದ್ರು, ಇದು ಡಿಸಪಾಯಿಂಟ್ ಆಗಿಬಿಟ್ಟೆ. ಏನು ಮಾಡೋದಪ್ಪ, ಈಗ ಇನ್ನೂ ಟೈಮಾಗಿ ಹೋಗುತ್ತೆ. ಆಮೇಲೆ ಸೈಡಲ್ಲಿ ನೋಡಿದ್ರೆ ಒಂದು ಹೊಸದಿತ್ತು, ಬೇಗ ತೆಗೆದು ಹಾಕಿದ್ದೀನಿ ನೋಡಿ. ಈಗ ಪ್ರಾಪರಾಗಿ ಬರುತ್ತೆ ಸಿಟಿ. ಬೇಜಾರಾಗೋಯ್ತು, ಅಯ್ಯೋ ಏನಪ್ಪ ಈಗ ಆಗೋಯ್ತು ಅಂತ. ಏನು ಗೊತ್ತಂದ್ರೆ, ಕುಕ್ಕರ್ಸ್ ಎಲ್ಲ ಸ್ವಲ್ಪ ಇದಾಗಿದೆ, ಹಳೇದು. ಗ್ಯಾಸ್ಕೆಟ್ಸ್ ಎಲ್ಲ ಚೇಂಜ್ ಮಾಡಬೇಕು. ನಾನು ಮಾಡಬೇಕು ಅಂತೇಳಿ ಮಾಡೋದ್ರಲ್ಲೇ ಇದ್ದೇನೆ, ಹೋಗ್ಲಿಕ್ಕೆ ಆಗಲ್ಲ. 5 ದಿನ ಏರೋಬಿಕ್ಸ್ ಇರುತ್ತೆ, ಬೆಳಗ್ಗೆಯಿಂದ ಅಡುಗೆ ಎಲ್ಲ ಆಗೋಗುತ್ತೆ. ಈಗ ಸ್ಯಾಟರ್ಡೆ ಅಯ್ಯೋ ಹೆವಿ ಟ್ರಾಫಿಕ್ ಇರುತ್ತೆ ಅಂತೇಳಿ ಹೋಗ್ಲಿಕ್ಕೆ ಬೇಜಾರು. ಸಂಡೇ ಆಲಸ್ಯತನ, ಲೇಸಿನೆಸ್ ಬಂದುಬಿಡುತ್ತೆ ನನಗೆ. 5 ಡೇಸ್ ವರ್ಕೌಟ್ ಮಾಡಿರ್ತೀನಲ್ಲ ನಾನ್ ಸ್ಟಾಪ್. 2 ದಿನ ನನಗೆ ರೆಸ್ಟ್ ಬೇಕಾಗುತ್ತೆ ರೀ. ಯಾಕಂದರೆ ನಮ್ಮದು ಏರೋಬಿಕ್ಸ್ ನಾನ್ ಸ್ಟಾಪು 45 ಮಿನಿಟ್ಸು. ಆಮೇಲೆ ಸ್ವಲ್ಪ ಇದು ಮಾಡ್ತೀವಿ, ರೆಸ್ಟ್ ಮಾಡ್ತೀವಿ 2 ಮಿನಿಟ್ಸ್. ಆಮೇಲೆ ಯಾವುದಾದ್ರೂ ಬಾಡಿ ಆ್ಯಪ್ಸು, ಹಿಪ್ಸು, ಥೈಸು, ಡಂಬೆಲ್ಸು, ಸ್ಟೆಪ್ ಯಾವುದಾದ್ರೂ ಒಂದು ಮಾಡಿ ಮುಗಿಸ್ತೀವಿ. 1 ಅವರ್ಗಿಂತ 10 ಮಿನಿಟ್ಸ್ ಆಗುತ್ತೆ ಬೈ ದ ಟೈಮ್ ರಿಲ್ಯಾಕ್ಸ್ ಮಾಡೋ ತನಕ. ಬನ್ನಿರಿ ನನ್ನ ಕ್ಲಾಸ್ಗೆ, ಬಂದು ನೋಡಿ ಒಂದ್ಸಲ ಫ್ರೆಂಡ್ಸ್. ನೋಡಿ ನಂದು ಬಸ್ಸಾರು ಮೊರಿಂಗದು
ಅದು ಅವಾಗ ತೋರಿಸಿದೆಲ್ಲ ನಿಮಗೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಇಟ್ಟಿದ್ದೀನಿ. ಇದು ಸಾರು ಮಾಡಿ ನೀರು ಥರ ಮಾಡಿ ಜಾಸ್ತಿ ಸಾರು. ರೈಸಿಗೆ ಏನು ಟೇಸ್ಟ್ ಆಗಿದೆ ಗೊತ್ತೇನ್ರಿ, ಸೂಪರ್ ಆಗಿದೆ, ಮತ್ತು ಹೆಲ್ದಿ ಕೂಡ ನಾನು. ಓಕೆ, ಈಗ ಅದು ಅರ್ದಿದ್ದೀನಲ್ಲ ಮಸಾಲೆ, ಸೊಪ್ಪು ಗಿಪ್ಪೆಲ್ಲ ಹಾಕಿ ಅದು ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ. ಈರುಳ್ಳಿ ಇದು ಬೇಯಿಸಿದ್ದೀನಿ. ಈಗ ನಾನು ಕೊತ್ತಂಬರಿ ಸೊಪ್ಪಿನಿದ್ದು ಹಾಕಿಬಿಟ್ಟಿದ್ದೀನಿ, ಕಾಯಿ ತುರಿ. ಓಕೆ, ಈರುಳ್ಳಿ ಒಗ್ಗರಣೆ ಹಾಕಿ ಇದೆಲ್ಲ ಮಿಕ್ಸ್ ಮಾಡಿ ಆ ಮಸಾಲೆ ಸ್ವಲ್ಪ ಹೀಗೆ ಮೇಲಿಂದ ಹಾಕ್ತೀನಿ. ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಟೇಸ್ಟಿಗೆ ಅಷ್ಟೇ. ಯಾಕಂದ್ರೆ ನಾನು ಹೆಸರುಬೇಳೆ ಹಾಕಿದ್ದೆಲ್ಲ ಸ್ವಲ್ಪ ಜಾಸ್ತಿ ಬೆಂದಿದೆ, ಅದು ಪರವಾಗಿಲ್ಲ. ಆದರೂ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ಓಕೆ, ಮಾಡಿ ನೋಡ್ರಿ, ವೆರಿ ಗುಡ್ ಹೆಲ್ದಿ ರೆಸಿಪಿ, ನಿಮಗೆಲ್ಲ ಇಷ್ಟ ಆಗುತ್ತೆ. ಬಸ್ಸಾರಂತೂ ಅಲ್ಟಿಮೇಟ್ ನೆಕ್ಸ್ಟ್ ಲೆವೆಲ್ ಆಗಿದೆ. ಇದಕ್ಕೆ ಮುದ್ದೆ ಇರಬೇಕು, ಬಟ್ ನನಗೆ ಮುದ್ದೆಗಿದ್ದೆ ಬರಲ್ಲ ರೀ, ನಮ್ಮ ಸೈಡಲ್ಲಿ ಮುದ್ದೆ ಇಲ್ಲ ರೈಸು ಬ್ರೋಕನ್ ಮೀಟ್ ಅದ್ರ ಜೊತೆಲ್ಲ ಚೆನ್ನಾಗಿರುತ್ತೆ. ನನ್ನ ಹಾಗೂ ಹೆಲ್ಪ್ ಮಾಡ್ತಾಳೆ, ಮುದ್ದೆ ಸಖತ್ತಾಗಿ ಮಾಡ್ತಾಳೆ ರೀ, ನನಗೆ ಬರೋಲ್ಲ. ಅವಳು ಬಂದರೆ ಹೇಳ್ಬೋದು ಬಂದು ಮಾಡಿಕೊಡಮ್ಮ ಅಂತ. ಓಕೆ, ಮಾಡಿ ನೋಡ್ರಿ, ಮಾಡಿ ನೋಡ್ಬಿಟ್ಟು ನನಗೆ ಹೇಳಿ ಆಯಿತಾ. ಸೊ ಹ್ಯಾಪಿ ಸ್ಯಾಟರ್ಡೇ. ಪಲ್ಯ ತೋರಿಸ್ತೀನಿ ನಿಮಗೆ. ಓಕೆ, ಚೆನ್ನಾಗಿ ಕುದಿ ಬಂತು, ಆಫ್ ಮಾಡಿಬಿಡಿ ಆಯಿತಾ. ನೆಕ್ಸ್ಟ್ ಪಲ್ಯ ಒಗ್ಗರಣೆ ಹಾಕೋಣ. ನೋಡಿ ಕಲರ್ ಹೆಂಗಿದೆ, ಟೇಸ್ಟು ತುಂಬ ಚೆನ್ನಾಗಿದೆ ರೀ. ಮಾಡಿ ಇದನ್ನು ಮಾಡಲೇಬೇಕು ಎಲ್ಲರೂ. ವೆರಿ ಗುಡ್ ಫಾರ್ ಹೆಲ್ತ್ ಆ್ಯಂಡ್ ವೆರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಓಕೆ ನೋಡಿ ಫ್ರೆಂಡ್ಸ್, ಈಗ ಈರುಳ್ಳಿ ಫ್ರೈ ಆಗಿದೆ. ಈಗ ನಾನು ಹಾಕ್ತೀನಿ, ಅಂದರೆ ಸ್ವಲ್ಪ ಸಿದೆ ಹೋಯ್ತು, ಇರಲಿ ಅಂತಂದರೆ ಎಲ್ಲ ಹಾಕ್ತೀನಿ. ಈ ಇದ್ದಿದೆ ಅಲ್ರಿ ಕಾವಲಿಗೆ ಸ್ವಲ್ಪ ಬೇಗ ತಳ ಹಿಡಿತು. ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಮಿಕ್ಸ್ ಮಾಡಿಬಿಡ್ತೀನಿ. ಈಗೆಲ್ಲ ಮಿಕ್ಸ್ ಮಾಡಿ ಎಲ್ಲ ಕಲಸಿ ಆದಮೇಲೆ ಒಂದ್ಸಲ ಉಪ್ಪು ನೋಡಿಬಿಟ್ಟು, ಇದು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ಸ್ವಲ್ಪ ಲಿಕ್ವಿಡ್ ಆಯಿತು, ಇರಲಿ ಬಿಡಿ, ಆದರೂ ಚೆನ್ನಾಗಿರುತ್ತೆ, ಇದ್ರುದ್ರಾಗಿಲ್ಲ. ಅದು ಕುಕ್ಕರ್ ಕೈ ಕೊಟ್ಟಿದೆ ಇವತ್ತು ನನಗೆ, ಗ್ಯಾಸ್ಕೆಟ್, ಬಟ್ ಗುಡ್ ಫಾರ್ ಹೆಲ್ತ್. ಚಪಾತಿಗೆ ಚೆನ್ನಾಗಿರುತ್ತೆ. ಓಕೆ, ಮಿಕ್ಸ್ ಮಾಡಿ ತೋರಿಸ್ತೀನಿ ಆಯಿತಾ ಫ್ರೆಂಡ್ಸ್. ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ, ಈಗ ಚೆನ್ನಾಗಿರುತ್ತೆ. ಈಗ ಉಪ್ಪೆಲ್ಲ ಸರಿ ಸೆಟ್ ಮಾಡಿ ರುಚಿ ನೋಡಿದ್ದೀನಿ, ಪರ್ಫೆಕ್ಟ್ ಆಗಿದೆ. ಸ್ವಲ್ಪ ಇದು ಹಾಕಿದ್ದೀನಿ ನಾನು, ಮೆಣಸಿನ ಪುಡಿ, ಅಚ್ಚ ಖಾರದ ಪುಡಿ ಅಂತಾರೆ, ಆ ಥರ ಹಾಕಿದ್ದೀನಿ. ಚೆನ್ನಾಗಿದೆ. ಒಂದು 5 ನಿಮಿಷ ಕುದಿ ಬಂದ ತಕ್ಷಣ ಆಫ್ ಮಾಡಿಬಿಡಿ. ಸೊ ಇದು ಇವತ್ತಿನ ನಂದು ಲಂಚ್ ಆ್ಯಂಡ್ ಡಿನ್ನರ್ ಬೋತ್. ಓಕೆ, ಸಾರು ಇಲ್ಲಿದೆ ನಂದು, ಮುರಿಂಗಾ ಬಸ್ಸಾರು. ಓಕೆ ನೋಡಿ, ರುಚಿ ಸ್ನಾನ ಮಾಡಿ ಪೂಜೆ ಮಾಡಿ ಊಟ ಮಾಡೋದು. ಇವತ್ತು ಸ್ವಲ್ಪ ಶಾಪಿಂಗ್ ಇದೆ ರೀ, ನಮ್ಮ ಸಿಸ್ಟರ್ ಜೊತೆಲಿ ಬರಬೇಕಂತ, ಅವಳ ಜೊತೆಲಿ ಏನೋ ತೊಗೋಬೇಕಂತ. ಓಕೆ, ಸೊ ಫ್ರೆಂಡ್ಸ್, ಎಲ್ಲರಿಗೂ ಒಳ್ಳೆಯದಾಗಲಿ. ಹ್ಯಾವ್ ಎ ನೈಸ್ ಡೇ. ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೀ. ಯುವರ್ ಸಪೋರ್ಟ್ ಈಸ್ ಮೈ ಮೇನ್ ಇದು ಫೌಂಡೇಶನ್ ಥರ. ಓಕೆ, ದೇವರೆಲ್ಲರಿಗೂ ಒಳ್ಳೇದ ಮೇಲೆ ಆರೋಗ್ಯವೇ ಭಾಗ್ಯ. ಆರೋಗ್ಯವನ್ನು ಕಾಪಾಡಿಕೊಳ್ಳಿರಿ ಎಲ್ಲರೂ. ಸೆಕೆ ಈಗ ತುಂಬ ನೀರು ಜಾಸ್ತಿ ಕುಡಿತಾ ಇರಬೇಕು. ಆದಷ್ಟು ಲೆಮನ್ ವಾಟರ್ ಇದೆ. ಇದು ಆಗಿದೆ. ಇದು ಶೂಟ್ ಮಾಡುವಾಗಲೇ ಅದು ಕುಕ್ಕರ್ಗೆ ಹೋಗ್ಬಿಡ್ತು, ಅದಕ್ಕೆ ಆಫ್ ಮಾಡಿಬಿಟ್ಟೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ. ಹ್ಯಾಪಿ ವೀಕೆಂಡ್. ಎಂಜಾಯ್, ರಿಲ್ಯಾಕ್ಸ್.